ಇದೆಲ್ಲ ಇಟ್ಕೊಂಡು ನಾವು ಏನ್ ಮಾಡ್ಲತ್ತೀವಿ? ಡೈಲಿ ನಾವು ನಮ್ಮ ಕೆಲಸದಾಗ ಬಿಜಿ ಇದ್ದೇ ಇರ್ತೀವಿ. ಏನಾದ್ರು ಕಲಿಬೇಕಪ್ಪ ಅಂತೇಳಿ ತಲೆಗೆ ಯೋಚನೆ ಬಂದಾಗ ನಾವು ಫೇಲ್ ಆಗೋದಿಲ್ಲಪ್ಪ ಅಂತಂದ್ರೆ ಇವಾಗೆಲ್ಲಿ ಟೈಮ್ ಅದ, ನನಗೆ ಡೈಲಿ ಆಫೀಸ್ ಕೆಲಸ ಮುಗಿಸ್ಕೊಂಬಂದ್ರಾಗೆ ಎಲ್ಲ ಟೈಮ್ ಹೋಗ್ಬಿಡ್ತದ. ಇಂಥವು ಏನೋ ಅನ್ವಾಂಟೆಡ್ ಯೋಚನೆಗಳು ಮಾಡ್ಲಕ್ ಸ್ಟಾರ್ಟ್ ಮಾಡ್ಬಿಡ್ತೀವ್ರಿ. ನಮ್ಮ ಮೈಂಡು ಮತ್ತು ನಮ್ಮ ಬಾಡಿ ನೀವು ಮಾಡೋ ಯೋಚನೆಗಳಿಗೆ ಸಕ್ಸಸ್ ಮಾಡ್ಲಕ್ ಎಷ್ಟು ಕೆಪಬಲ್ ಇರ್ತದಪ್ಪ ಅಂತಂದ್ರೆ ಅದು 100% ಕೆಪಬಲ್ ಅಂತಂದ್ರೆ ಪ್ರಾಪರ್ ಆಗಿ ನಂತರ ಅದ್ರ 20% ಬಿ ನಾವು ಯೂಸ್ ತೆಕ್ಕೊಂಬಲ್ರಿ. ಇದೆಲ್ಲ ನಾ ಯಾಕೆ ಹೇಳತ್ತೀನಪ್ಪ ಅಂತಂದ್ರೆ ನಮ್ಮ ಆಫೀಸ್ ಒಳಗ ಮಾಡಲ್ ಬಿಲ್ಡಿಂಗ್ ಒಂದು ಕಾಂಪಿಟೇಷನ್ ಇತ್ರಿ. ನಾ ಬಹಳ ಯೋಚನೆ ಮಾಡ್ಲತ್ತಿದ್ರಿ, ನಾ ಪಾರ್ಟಿಸಿಪೇಟ್ ಮಾಡ್ಲಾ ಬೇಡ, ಮಾಡ್ರ ಬಿ ಭಾಳ ಟೈಮ್ ಬೇಕು, ಭಾಳ ಯೋಚನೆ ಮಾಡ್ಬೇಕು, ಇರೋ ಟೈಮ್ ಒಳಗೆ ಎಲ್ಲ ಮ್ಯಾನೇಜ್ ಮಾಡ್ಲಕ್ ಆಗ್ತದ ಇಲ್ಲ ಅಂತೇಳಿ ಇಂಥವ್ 100 ಕ್ವಶನ್ಗಳು ತಲೆಗೆ ಓಡಾಡ್ಲತ್ತೀವು. ಇಂಜಿನಿಯರಿಂಗ್ ಕಲ್ತಿದ್ಮೇಲೆ ಕಲ್ತಿ ನಾಲೆಜ್ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಯೂಸ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ಕಲ್ತಿದ್ದು ಮತ್ತೇನ್ ಪ್ರಯೋಜನ? ಇಂಥವ್ ಬಹಳಷ್ಟು ವಿಚಾರಗಳು ತಲೆಗೆ ಹುಳ ಬಿಟ್ಕೊಂಡು ಆಗದಾಗ್ಲಿ ನೋಡಮ್ ಒಂದ್ ಕೈ ಅಂತೇಳಿ ಎಂಟ್ರಿ ಕೊಟ್ ಬಿಟ್ಟೇವ್ರಿ. ನಾವು ಮಾಡ್ತಾ ಇರೋ ಪ್ರೋಟೋಟೈಪ್ ಮಾಡಲು ಅಷ್ಟು ಈಸಿ ಇರ್ಲಿಲ್ಲ ಅನ್ಕೊಂಡು ಅಷ್ಟು ಆಫೀಸ್ ಕೆಲಸ ಮುಗಿಸ್ಕೊಂಡು ಇವತ್ ಜಿಮ್ ಮಿಸ್ ಆದ್ರ ಆಯ್ತು, ಆ ಜಿಮ್ಮಿನ ಟೈಮೇ ಮಾಡಲ್ ಬಿಲ್ಡಿಂಗ್ ಒಳಗೆ ಯೂಸ್ ಮಾಡ್ಕೊಂಡ್ ಅಂತೇಳಿ ಯೂಸ್ ಮಾಡ್ಕೊಂಡ್ ಬಿಟ್ಟು ನೋಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.